ಇನ್ನು ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ಮತ್ತು ಡಿಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಬಾರದು ಅಂತ ಹೇಳ್ತಾ ಇದ್ರು. ಆದರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಹೀಗೆ ವರ್ತಿಸ್ತಾ ಇದ್ದಾರೆ ಇವರು. ಒಬ್ಬ ಮಾಜಿ ಸಂಸದನಿಗೆ ಸಂವಿಧಾನ ಅನ್ನೋದು ಗೊತ್ತಿಲ್ಲ ಅಂದ್ರೆ ಹೆಂಗೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬಾನು ಮುಷ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು, ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು, ಪೂಜೆ ಮಾಡಬಾರದು. ನನಗೆ ಅರ್ಥನೇ ಆಗೋದಿಲ್ಲ. ನಾವು ಸೆಕ್ಯುಲರಿಸಂನಲ್ಲಿ ವಾಸ ಮಾಡ್ತಕ್ಕಂಥ, ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರ ಸಿಕ್ಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ, ಇದನ್ನ ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಲೋಕಸಭಾ ಸದಸ್ಯ, ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ? ನೋಡಿ, ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂಥ ಮೂರ್ಖರ ಬಗ್ಗೆ ಎಚ್ಚರವಾಗಿರ್ಬೇಕು ಅಷ್ಟೇ. ರಾಜಕೀಯ ಮಾಡಕ್ಕೆ ಬೇರೆ ವಿಚಾರಗಳಿದ್ದಾವೆ, ಮಾಡಲಿ, ಬೇಡ ಅಂತ ಹೇಳಲ್ಲ ನಾನು. ಯಾಕಂತಂದ್ರೆ ವಿರೋಧ ಪಕ್ಷಕ್ಕೂ ಕೂಡ ಮನ್ನಣೆ ಕೊಡಬೇಕಾಗ್ತದೆ, ಭಿನ್ನ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಬೇಕಾಗ್ತದೆ. ಪ್ರಜಾಪ್ರಭುತ್ವ ಅಂದ್ರೆ ಅದೇ ಜೀವಾಳ. ಆದರೆ ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದು ಖಂಡನೀಯವಾದಂಥ ಇದು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜನರನ್ನ ತಪ್ಪು ದಾರಿಗೆ ಎಳಿಬಾರ್ದು. ಅದು ಅವರ ಇಂಡಿವಿಜುವಲ್ ಅಭಿಪ್ರಾಯ, ಅವರ ಇಂಡಿವಿಜುವಲ್ ಅಭಿಪ್ರಾಯ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದು ಒಂದು ಮ್ಯಾಂಡೇಟ್, ಬ್ಯಾಲೆಟ್ ಅಲ್ಲಿ ಬಂದಿರೋ ಗೌರ್ಮೆಂಟ್. ಇದು ಯಾರು ಪಾರ್ಟಿಲಿ ಬ್ಯಾಲೆಟ್ ಅಲ್ಲಿ ಬಂದಿರುವಂತ ಗೌರ್ಮೆಂಟ್ ಇದು. ಇವತ್ತು ನಾವು ಬ್ಯಾಲೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕು, ನಮ್ಮ ಮತ ಅಂತ ಹೇಳ್ತಾ ಇದ್ದೀವಿ. ಹಂಗೆ ಮತ ಆಯ್ಕೆ ಮಾಡಿರುವಂತ ಒಂದು ಸರ್ಕಾರ, ಆ ಸರ್ಕಾರದ ನಿರ್ಧಾರ, ಸಂವಿಧಾನಬದ್ಧವಾದಂಥ ನಿರ್ಧಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದಲಿ, ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಅರ್ಥ ಆಗ್ತದೆ. ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ, ನ್ಯಾಯಾಲಯ ಕೂಡ ನಡೆಯೋದು, ನಾವು ನಡೆಯೋದು ಸಂವಿಧಾನದ ಮೇಲೆ. ಓದ್ ತಗೊಂಡು ಬರೋದು ಸಂವಿಧಾನದ ಮೇಲೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನದ ಪೀಠಿಕೆಯನ್ನು, ನಾವು ಓದನ್ನು ನಾವು ತೆಗೆದುಕೊಳ್ತೇವೆ. ಸೊ ಹಂಗೆ ಕೆಲಸ ಮಾಡ್ತಾ ಇದ್ದೇವೆ. ಏನಪ್ಪಾಪ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡಲಿಲ್ಲ, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು, ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಕೋರ್ಟ್ ನಿಮ್ಮ ವಾದವನ್ನು ತಿರಸ್ಕರಿಸಿದೆ, ಇನ್ನಾದರೂ ಬುದ್ಧಿ ಕಲೀರಿ ಅಂತ ಕಾಂಗ್ರೆಸ್ನ ಇನ್ನು ಕೆಲವು ಸಚಿವರುಗಳು ಮಾತನಾಡಿದರೆ. ಅದರಲ್ಲೂ ಕೂಡ ಎಚ್ ಸಿ ಮಹದೇವಪ್ಪ ಮತ್ತು ಶಿವರಾಜ್ ತಂಗಡಗಿಯವರು ಕೂಡ ರಿಯಾಕ್ಟ್ ಮಾಡಿದರೆ. ಬನ್ನಿ ನೋಡೋಣ. ಪ್ರಾರಂಭದಿಂದಲೂ ಮುಖ್ಯಮಂತ್ರಿಗಳು, ನಾನು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾತಾಡ್ತಿದ್ದೇನೆ. ಒಂದು ಚುನಾಯಿತ ಸರ್ಕಾರ ಇದೆ. ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು, ನಿರ್ಧಾರಗಳು ಇರಬೇಕು. ಆ ಸಂವಿಧಾನಕ್ಕೆ ಪೂರಕವಾದಂಥ ನಿರ್ಧಾರನೇ ಮಾಡಿದ್ವಿ ನಾವು. ಅನವಶ್ಯಕವಾಗಿ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ, ಅದರ ಅವಕಾಶಗಳನ್ನು, ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗೆ? ಈಗಲಾದ್ರೂ ಅವರು ದೇವೇಗೌಡರು ಮುಂದಿನ ಜನ್ಮದೊಳಗ ಜಯಂತಿ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಟ್ಟಿಲ್ಲ ಅಂತಂದ್ರೆ ಯಾಕೆ ಬಿಜೆಪಿ ಕರ್ಕೊಂಡ್ರು ಹೇಳ್ರಿ? ಮುಂದಿನ ಜನ್ಮ ಅನ್ನೋದು ಹೇಳ್ರಿ ಅಂತಂದ್ರೆ ನಾನು ಮುಸ್ಲಿಂ ಸಮಾಜದಾಗ ಹುಡ್ತೀನಿ ಅಂತಂದ್ರಲ್ಲ, ಅವ್ರನ್ನ ಇವತ್ತು ಯಾಕೆ ಬಿಜೆಪಿ ಕರ್ಕೊಂಡ್ರು? ಸರ್, ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಏನಿದೆ ಅಂತಂದ್ರೆ, ಇವತ್ತ ಬಾನು ಮುಸ್ತಾಕ್ ಅವರಿಗೆ ಭೂಷಣ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆ, ನಮ್ಮ ಕನ್ನಡದ ಹೆಮ್ಮೆ. ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಮೈಸೂರು ದಸರಾದೊಳಗ ಎಲ್ಲಾ ಸಮಾಜದವರು, ಒಂದು ರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗ ನಾವು ಇವತ್ತಿಗೂ ನೆನೆಸ್ತಾ ಇದ್ದೀನಿ. ಸಣ್ಣ ಪುಟ್ಟ ತಪ್ಪುಗಳು, ಲೋಪದೋಷಗಳು ಆಗೋದು ಸಹಜ. ಆದ್ರೆ ನೀವು ಇನ್ನು ಪ್ರತಾಪ್ ಸಿಂಹ ಅರ್ಜಿ ವಜಾ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಕೂಡ ಪ್ರತಿಕ್ರಿಯೆ ನೀಡಿದ್ರು. ಸರ್ಕಾರದ ಅಧಿಕಾರ ಅಂತ ಹೇಳಿ ಕೋರ್ಟ್ ಹೇಳಿರಬಹುದು, ಇದಕ್ಕಾಗಿ ಕಾನೂನನ್ನು ನಾವು ತರ್ತೀವಿ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ.
ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ, ಇದನ್ನ ನಾಡಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ. ಅವ್ರನ್ನ ಉದ್ಘಾಟನೆಗೆ ಕರೆಯುವಂಥದ್ದು ಸರ್ಕಾರದ ಒಂದು ಅವ್ರ ಕರ್ತವ್ಯನೋ ಅವ್ರಿಗೆ ಏನೋ ಅಧಿಕಾರ ಅಂತ ಮಾಡಿರ್ಬೋದು ಅಷ್ಟೇ. ಯಾವುದೇ ಕಾನೂನು, ನಾನು ಹೇಳ್ದೆ ಅದಕ್ಕೆ ಕಾನೂನು ತರ್ತೀವಿ ಅಂತ ಹೇಳೋದು, ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗ ನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು